ಇವತ್ತು ವಿಧಾನಸಭೆಯಲ್ಲಿ ಇಲ್ಲಿ ಬೆಕ್ಕು ಸಿಂಹ ಹೆಗ್ಗಣ ಎಲ್ಲವೂ ಕೂಡ ಬಂದು ಹೋಯಿತು. ವಿಧಾನಸಭೆಗೂ ಈ ಬೆಕ್ಕು ಸಿಂಹಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಆದರೆ ಇದೆಲ್ಲವೂ ಕೂಡ ಬಂದಿರುವಂಥದ್ದು ಈ ಪವರ್ ಪಾಲಿಟಿಕ್ಸ್ ವಿಚಾರದಲ್ಲಿ. ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂಥ ಗಲಾಟೆಯ ಬಗ್ಗೆ ನಾಯಕತ್ವದ ವಿಚಾರವನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಹರಿಯಾಯಿದ್ರು. ಜೊತೆಗೆ ಇಡ್ಲಿ ವಡಾ ಫಾರ್ಮುಲಾ ಅನ್ನುವಂಥ ಹೊಸದೊಂದು ಪದವನ್ನು ಕಾಯಿನ್ ಮಾಡೋ ಮೂಲಕ ಕಾಂಗ್ರೆಸ್ ನಾಯಕರಿಗೆ ತಿವಿತಾ ಇದ್ದಾರೆ. ಇದರ ಜೊತೆಗೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಅವರು ಕೂಡ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ಇರ್ಬೋದು, ಆದರೆ ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಣ ನೋಡ್ಕೊಳ್ಳಿ ಅಂತ BJP ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನ ನಾಯಕತ್ವದ ವಿಚಾರ ಇವತ್ತು ವಿಧಾನಸಭೆಯಲ್ಲಿ BJPಗೆ ಬಹುದೊಡ್ಡ ಅಸ್ತ್ರವಾಗಿತ್ತು. ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಣ ನೋಡ್ಕೊಂಡ್ರೆ ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಬದುಕಿದ್ದಾರೆ. ಕಿಂಗ್ ಈಸ್ ಅಲೈವ್ ಎಂದ ಭೈರತಿ ಅಶೋಕ್ ವಾಗ್ಬಾಣ. ಕಿಂಗ್ ಈಸ್ ಅಲೈವ್. ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಾಗೆ. ಬೆಕ್ಕು ಸಿಂಹದ ಕಥೆ ನೆನಪಿಸಿ ಟೀಕೆಗೆ ಆರ್ ಅಶೋಕ್ ಗುದ್ದು. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದು ಕೇಳ್ತದೆ ಬೀಚಿ, ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಟೀಕೆ ಆಪ್ತ ಇಕ್ಬಾಲ್ ಹುಸೇನ್ ವಿರುದ್ಧ KN ರಾಜಣ್ಣ ಸಿಡಿಮಿಡಿ. ಅವ್ರೇನ್ ಶಾಸ್ತ್ರ ಗಿಸ್ತ್ರ ಹೇಳ್ತಾರೋ ಏನೋ ಗೊತ್ತಿಲ್ಲಪ್ಪ, ನೀವೇ ವಿಚಾರ ಮಾಡಿ. ಕಿಂಗ್ ಈಸ್ ಅಲೈವ್, ಬೆಕ್ಕು ಸಿಂಹದ ಕಥೆ, ಇಡ್ಲಿ ವಡೆ ಫಾರ್ಮುಲಾ. ವಿಧಾನಸಭೆ ಕಲಾಪದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನೇ ಅಸ್ತ್ರ ಮಾಡಿಕೊಂಡ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಜನರ ಸಮಸ್ಯೆಯನ್ನೇ ಉಲ್ಲೇಖಿಸಿ ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಕಿಂಗ್ ಈಸ್ ಅಲೈವ್ ಅಂತ ಸಿದ್ದರಾಮಯ್ಯ ಪರ ಮಾತನಾಡಿದ ಸಚಿವ ಭೈರತಿ ಸುರೇಶ್ಗೆ ಆರ್ ಅಶೋಕ್ ಕೌಂಟರ್ ಅಟ್ಯಾಕ್ ಮಾಡಿದ್ದು ಹೀಗೆ. ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಾಗೆ. ಅಲೈವ್ ಅಂದ್ರೆ ಏನು? ಮತ್ತೆ ನೋಡುವ, ಈಗ ಬದುಕಿದ್ದಾರೆ. ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲೇ ಏನ್ ಕೇಳ್ಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟ್. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ? ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಸಿದ್ದರಾಮಯ್ಯ ಪರ ಭೈರತಿ ಸ್ವಾಮಿ ನಿಷ್ಠೆ ತೋರಿದ್ದಾರೆ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ರು. ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಅವ್ರು. ಇವರು ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವ್ರು ನಿಮ್ಮ ತಟ್ಟೆಯ ಹೆಗ್ಗಣ ನೋಡ್ಕೊಳ್ಳಿ ಅಂತ ಭೈರತಿ ಸಿಟ್ಟು. ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಣ ನೋಡ್ಕೊಂಡ್ರಿ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರೆ. ನಮಗೆ ಪಾಠ ಹೇಳ್ಬೇಡಿ ಎಂದ ಪ್ರಿಯಾಂಕ್ BJP ಕಿಡಿ. ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಇನ್ನೊಬ್ರು ಹೆಸರು ಮುಖ್ಯಮಂತ್ರಿಗಳು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ಅಥವಾ ಸರ್ಕಾರ ಬದುಕಿದೆಯಾ? ಬಿಜೆಪಿ ಸದಸ್ಯ DK ಜೀವನವೇ ಒದ್ದು ಕಿತ್ಕೊಳ್ಳೋದು ಎಂದ ಅಶೋಕ್. ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದು ಕೇಳ್ತದೆ ಬೀಚಿ, ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ DK ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ. ಒದ್ದು ಕಿತ್ಕೊಂತೀನಿ ಅಂತ ಒದಿಬೇಕು, ಯಾರನ್ನ ಒದಿಬೇಕು? ಅವರು ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. CM DCM ಬ್ರೇಕ್ಫಾಸ್ಟ್ ಬಗ್ಗೆ ಟೀಕಿಸಿದ ಆರ್ ಅಶೋಕ್, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ, ಆ ರೀತಿ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಡಿ ಅಂದ್ರು. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತದೆ ಅಂತ. ಆದ್ರೆ ಸಿದ್ದರಾಮಯ್ಯ ಮಾತ್ರ
ಮತ್ತೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. CLP ಏನ್ ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡಕ್ಕಾಗತ್ತೆ ಇಲ್ಲಿ? ನಿಮ್ಗೆಲ್ಲ ಹೇಳಕ್ಕಾಗತ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ. ಜನವರಿ 9ರೊಳಗೆ ಡಿಕೆ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದ ಶಾಸಕ ಇಕ್ಬಾಲ್ ಹುಸೇನ್ಗೆ ತಿರುಗೇಟು ಕೊಟ್ಟ ಶಾಸಕ KN ರಾಜಣ್ಣ ಅವನೇನ್ ಶಾಸ್ತ್ರ ಹೇಳ್ತಾನೇನೋ ನನಗೆ ಗೊತ್ತಿಲ್ಲ ಅಂದ್ರು. ಈಗಾಗಲೇ AICC ಇಂದ ಸ್ಪಷ್ಟ ಮಾಡಿದ ಅಧ್ಯಕ್ಷರು ನಾಯಕತ್ವದ ಬದಲಾವಣೆ ಬಗ್ಗೆ ಯಾರೇ ಮಂತ್ರಿ ಇರಲಿ, ಶಾಸಕ ಇರಲಿ, ಇನ್ನೊಬ್ರು ಇರಲಿ, ಯಾರು ಕೂಡ ಅದ್ರ ಬಗ್ಗೆ ಚರ್ಚೆನೂ ಮಾಡಬಾರ್ದು, ಪ್ರಸ್ತಾಪನೂ ಮಾಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಪ್ರಸ್ತಾಪನೂ ಇಲ್ಲ, ಯಾವುದೇ ಚರ್ಚೆನೂ ಇಲ್ಲ. ಇಕ್ಬಾಲ್ ಹುಸೇನ್ ಜನವರಿ 9ನೇ ತಾರೀಕು ಒಳಗಡೆ DKC CM ಆಗ್ತಾರೆ ಅಂತ ಹೇಳಿದ್ದಾರೆ. ಅವರೇ ಶಾಸ್ತ್ರ ಹೇಳ್ತಾರೆ ಏನೋ ಗೊತ್ತಿಲ್ಲಪ್ಪ, ನೀವೇ ವಿಚಾರ ಮಾಡಿ. ಅದೇನೇ ಹೇಳಿ ಕಾಂಗ್ರೆಸ್ ನಾಯಕತ್ವವೇ ಬಿಜೆಪಿ ಅಸ್ತ್ರ ಆಗಿದೆ. ಸದನದಲ್ಲಿ ಕೋಲಾಹಲ ಎಬ್ಬಿಸುತ್ತಿದೆ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಳಗಾವಿ.